ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಮೇಲಧಿಕಾರಿಗಳು, ಮನೆಯಲ್ಲಿ ಹಿರೀಕರು ನಿಮ್ಮ ಕೆಲಸವನ್ನು, ನಿಮ್ಮ ನಡತೆಯನ್ನು, ನಿಮ್ಮ ಮಾತನ್ನು, ನಿಮಗಿರತಕ್ಕಂತಹ ಒಂದು ಬದ್ಧತೆಯನ್ನು ಒಪ್ಪಿ ಮೆಚ್ಚಿ ನಿಮ್ಮನ್ನು ಹೊಗಳತಕ್ಕಂಥದ್ದಾಗುತ್ತೆ. ಅದನ್ನು ನೀವು ಹಾಗೇ ಉಳಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಉತ್ತಮವಾದಂತಹ ಭೋಜನವಾಗಬಹುದು, ತಿಂಡಿ ತಿನಿಸುಗಳಾಗಬಹುದು, ಎಲ್ಲ ತಿನಿಸುಗಳ ರುಚಿಯನ್ನು ಸವಿತಕ್ಕಂತಹ ಯೋಗ ನಿಮಗೆ ಈ ದಿವಸ ಒದಗಬಹುದು ಅಂತ ಹೇಳಿ ಸೂಚ್ಯವಾಗಿ ಕಾಣುತ್ತೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹವನ್ನು ಇಟ್ಕೊಳ್ಬೇಡಿ. ಅಂದರೆ ಯಾವುದೋ ಒಂದು ವಿಷಯ ಬಂತು, ನನ್ನ ನಿರ್ಧಾರವೇ ಹೀಗೆ, ನನ್ನ ಉತ್ತರವೇ ಹೀಗೆ ಅಂತ ಹೇಳಿ ನೀವು ತಿಳ್ಕೊಂಡಿರ್ತಕ್ಕಂಥದ್ದು, ನೀವು ಅಂದುಕೊಂಡಿರುವಂಥದ್ದು, ನಿಮ್ಮ ಹತ್ರ ಸಂಗ್ರಹವಾಗಿರ್ತಕ್ಕಂತಹ ಮಾಹಿತಿಯಷ್ಟೇ ಸರಿ ಅನ್ನುವಂತಹ ಭಾವನೆಗಳು ಬೇಡ. ವಿಷಯವನ್ನು ಯಾವ ರೀತಿಯಲ್ಲಿ ಪ್ರಸ್ತಾಪ ಮಾಡಿದಾಗ ಏನೇನು ಬದಲಾವಣೆಗಳಾಗತ್ತೆ, ನಿಜವಾಗಿ ಆ ವಿಷಯದ ಮೂಲ ಏನು ಅನ್ನುವಂಥದ್ದು ಸ್ಪಷ್ಟವಾಗಲಿ ಅಂತ ಅರ್ಥ. ಕೆಲವು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ. ಆದರೆ ಅದೃಷ್ಟದಿಂದಲೋ ದುರಾದೃಷ್ಟದಿಂದಲೋ ನೀವು ಆಡ್ತಕ್ಕಂತಹ ಮಾತು ಅಲ್ಲಿ ಕೆಲವು ಸಂದರ್ಭದಲ್ಲಿ ನಿಮಗೇ ಅದು ವಿರೋಧವನ್ನು ವ್ಯಕ್ತಪಡಿಸುವ ಹಾಗಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಗಮನವನ್ನು ಕೊಡಲಿಕ್ಕೆ ಹೋಗಬೇಡಿ. ಮಾಡ್ತಕ್ಕಂತಹ ಪ್ರಯಾಣ ಲಾಭದಾಯಕವಾಗಿರುತ್ತೆ. ಹಾಗಾಗಿ ಪ್ರಯಾಣದಿಂದ ಶುಭ ಇದೆ ಅನ್ನುವಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಮ್ಮ ಸ್ವಭಾವ ಮನೆಯವರಿಗೆ ಆತಂಕವನ್ನು ತರುತ್ತೆ. ಸ್ವಲ್ಪ ಮಟ್ಟಿಗೆ ಸ್ವಭಾವವನ್ನು ಬದಲಾಯಿಸ್ಕೊಳ್ಳಿ. ಅದು ಮನೆಯವರ ಸಮಾಧಾನಕ್ಕಾದರೂ ಕೂಡ ನಾನು ಪರಿವರ್ತನೆ ಆಗ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನು ಮಾಡಿ ಅಂತ ಅರ್ಥ. ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಶಾರೀರಿಕವಾಗಿ ತಲೆನೋವು ಅಥವಾ ಮೈಗ್ರೇನ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಸಮಸ್ಯೆ ನಿಮಗೆ ಕಾಡುವಂಥದ್ದಿರುತ್ತೆ. ನಿಮ್ಮ ಕೆಲಸದಲ್ಲಿ ಹೆಚ್ಚು ನೀವು ಮಗ್ನರಾಗಿರಬೇಕು. ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹದ್ದು. ಜೊತೆಗೆ ಉನ್ನತವಾದಂತಹ ವ್ಯಾಸಂಗಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿದ್ದೀರೋ, ನಿಮ್ಮ ಪ್ರಯತ್ನಕ್ಕೆ ಶುಭ ಅಥವಾ ವಿಶೇಷವಾದಂತಹ ಒಂದು ಅನುಕೂಲ ಆಗುವಂತಹ ಸೂಚನೆ ನಿಮಗೆ ಸಿಕ್ಕತ್ತೆ ಅನ್ನೋ ಅರ್ಥ. ಸಹೋದ್ಯೋಗಿಗಳ ಜೊತೆಯಲ್ಲಿ, ಸಹೋದರರ ಜೊತೆಯಲ್ಲಿ ವ್ಯಾವಹಾರಿಕವಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗುವಂತಹದ್ದು. ಅಣ್ಣ ತಮ್ಮ ಅಕ್ಕ ತಂಗಿಯರು ಒಟ್ಟಿಗೆ ಸೇರಿ ಯಾವುದೋ ಒಂದು ವ್ಯವಹಾರವನ್ನು ಮಾಡ್ತಾ ಇರಬೇಕಾದ್ರೆ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಜಗಳವನ್ನು ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅನಗತ್ಯವಾದಂತಹ ವಿಚಾರದಲ್ಲಿ, ಅನಗತ್ಯವಾದಂತಹ ಕೆಲವು ಮಾತುಗಳಲ್ಲಿ ಸಮಯವನ್ನು ಕಳೆದು ಬಿಡ್ತೀರಿ. ಇದು ನಿಮಗೆ ದೊಡ್ಡ ನಷ್ಟ ಅಂತ ಹೇಳಬೇಕಾದಂಥದ್ದು. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಇರುವಂತಹ ಸಮಸ್ಯೆಗಳು ನಿಧಾನವಾಗಿ ದೂರ ಆಗ್ತಾ ಇದೆ ಅನ್ನುವಂತಹ ಅನುಭವವಾಗುತ್ತೆ. ಮನೆಯಲ್ಲಿ ಮತ್ತು ಉದ್ಯೋಗದ ಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು. ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಲಾಭ. ಅಂದರೆ ಹಣ ಹೂಡಿಕೆಯನ್ನು ಏನು ಮಾಡಿದಿರಿ ಅದಕ್ಕೆ ನಷ್ಟ ಆಗದೇ ಇರುವಂತಹ ರೀತಿಯಲ್ಲಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿನ ಲಾಭ ಸಿಕ್ಕುವಂತಹ ದಿವಸವಾಗುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಆದಷ್ಟು ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ಮುಗಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಬೆಳಗ್ಗೆ ಅಷ್ಟೊಂದು ಸಮಯ ಚೆನ್ನಾಗಿಲ್ಲ ಅಂತ ಹೇಳಬೇಕು. ನಿಮ್ಮ ಶರೀರದಲ್ಲಿ ನಿಮಗೆ ಸ್ನಾಯುಗಳು, ಮೂಳೆ, ನರ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ನಿಮಗೆ ಒಂದಷ್ಟು ಕೆಲಸಗಳಾಗ್ತಕ್ಕಂತಹ ಸೂಚನೆ ಇದೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ ಎಂಬುದಾಗಿ 11 ಬಾರಿ ಪಠನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಪರಿಶ್ರಮ ಇರತಕ್ಕಂಥವರಿಗೆ ವಿಶೇಷವಾದಂತಹ ಗೌರವ ಪುರಸ್ಕಾರಗಳು ಸಿಕ್ಕುವಂತಹ ಸಮಯ. ವೃತ್ತಿಯನ್ನು ಬಿಟ್ಟು ಬೇರೆ ಬೇರೆ ಯಾವುದೋ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಆದಾಯವನ್ನು ಗಳಿಸ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಸಹೋದರರಿಗೆ ಅಪಘಾತವಾಗ್ತಕ್ಕಂತಹ ಸೂಚನೆಗಳಿದೆ. ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಅಥವಾ ತುಂಬ ಹತ್ತಿರದ ಬಂಧುಗಳಿಗೆ
ಆಘಾತವಾಗ್ತಕ್ಕಂಥದ್ದು, ಅಪಘಾತವಾಗ್ತಕ್ಕಂಥದ್ದು ಆ ಸೂಚನೆ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳಬೇಕಾದಂತಹ ಕರ್ತವ್ಯ ನಿಮ್ಮದಾಗಿರುತ್ತೆ. ಹೊಸ ಆದಾಯದ ಮೂಲಗಳು ನಿಮಗೆ ಹುಡುಕೊಂಡು ಬರ್ತಕ್ಕಂಥದ್ದು. ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬ ಜಾಗರೂಕರಾಗಿರಬೇಕು. ವೃತ್ತಿಯನ್ನೇ ಅವಲಂಬಿಸ್ಕೊಂಡಿರತಕ್ಕಂಥವ್ರು ಯಾವ ಕ್ಷಣದಲ್ಲಿ ಹೇಗೆ ಬೇಕಾದರೂ ಕೂಡ ಅದು ಬದಲಾವಣೆ ಆಗ್ಬೋದು, ಅದರಿಂದ ನಿಮಗೆ ಕೆಡಕಾಗಬಹುದು. ಈ ಒಂದು ಎಚ್ಚರಿಕೆಯನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.